आजा मेरे सर्कल में आजा। ಈ ಸರ್ಕಲ್ ನಲ್ಲಿ ಜಾಯ್ನ್ ಆಗ್ಬೇಡಿ. ಬೆಟ್ಟಿಂಗ್ ಇಂದ ಯಾರು ಕೂಡ ದುಡ್ಡು ಮಾಡೋಕ್ಕಾಗಲ್ಲ. ಬೆಟ್ಟಿಂಗ್ ಇಂದ ದುಡ್ಡು ಮಾಡೋದಿತ್ತು ಅಂದ್ರೆ ಏನಕ್ಕೆ 16 ವರ್ಷ ಎಜುಕೇಶನ್ ಮುಗಿಸಿ 9 to 5 ಜಾಬ್ ಮಾಡ್ತಾ ಇದ್ರು. ಜನರು ಈ ಬೆಟ್ಟಿಂಗ್ ಇಂದ ಹಾಳಾಗ್ತಿದಾರೆ ಅಂತ ಗೊತ್ತಿದ್ರು ಕೂಡ ಗೌರ್ಮೆಂಟ್ ಏನಕ್ಕೆ ಬ್ಯಾನ್ ಮಾಡ್ತಾ ಇಲ್ಲ? ಬಿಕಾಸ್ ಆಫ್ 2 ರೀಸನ್ಸ್. ಫಸ್ಟ್ ಒನ್, ದ ಪಬ್ಲಿಕ್ ಗ್ಯಾಂಬ್ಲಿಂಗ್ ಆಕ್ಟ್ 1867. ಈ ಆಕ್ಟ್ ಏನ್ ಹೇಳುತ್ತೆ, ಒಂದು ಸ್ಪೋರ್ಟ್ಸ್ ಅಲ್ಲಿ ಜಸ್ಟ್ ಲಕ್ ಇನ್ವಾಲ್ವ್ ಇತ್ತು ಅಂದ್ರೆ ಅದು ಗೇಮ್ ಆಫ್ ಚಾನ್ಸ್ ಅಂತ ಹೇಳಿ ಅದನ್ನ ಬ್ಯಾನ್ ಮಾಡಬಹುದು. ಅದೇ ಸ್ಪೋರ್ಟ್ಸ್ ಅಲ್ಲಿ ಜಸ್ಟ್ ಲಕ್ ಅಷ್ಟೇ ಅಲ್ಲದೆ ಸ್ಕಿಲ್ ಕೂಡ ಇನ್ವಾಲ್ವ್ ಇತ್ತು ಅಂದ್ರೆ ಗೇಮ್ ಆಫ್ ಸ್ಕಿಲ್ ಅಂತ ಹೇಳಿ ಅಲೋ ಮಾಡಬಹುದು. ಈ ಬೆಟ್ಟಿಂಗ್ ಕಂಪನಿಗಳು ಏನ್ ಹೇಳ್ತವೆ, ನಮಗೆ ಟೀಮ್ ಮಾಡೋಕೆ ಸ್ಕಿಲ್ ಬೇಕಂತೆ. ಅಂದ್ರೆ ಟೀಮ್ಸ್ ಅನ್ನ ಸ್ಟಡಿ ಮಾಡಬೇಕು, ಪ್ಲೇಯರ್ಸ್ ಅನ್ನ ಸ್ಟಡಿ ಮಾಡಬೇಕು. ಈ 11 ಪ್ಲೇಯರ್ಸ್ ಅಲ್ಲಿ ಯಾರನ್ನ ಕ್ಯಾಪ್ಟನ್ ಮಾಡಬೇಕು, ವೈಸ್ ಕ್ಯಾಪ್ಟನ್ ಮಾಡಬೇಕು, ಯಾವ ಟೀಮು ಟಾಸ್ ಗೆದ್ದಿದೆ, ಇದನ್ನೆಲ್ಲ ಸ್ಟಡಿ ಮಾಡೋಕೆ ಸ್ಕಿಲ್ ಬೇಕಂತ ಹೇಳಿ ಈ ಬೆಟ್ಟಿಂಗ್ ಕಂಪನಿಗಳು ಕೋರ್ಟ್ ಅಲ್ಲಿ ಕೇಸ್ ಅನ್ನ ಗೆಲ್ತಾ ಬರ್ತಿದ್ದಾರೆ. ಇದು ಒಂದೇ ಕಾರಣ ಅಲ್ಲ, ಗೌರ್ಮೆಂಟ್ ಏನಕ್ಕೆ ಬ್ಯಾನ್ ಮಾಡಲ್ಲ ಅಂದ್ರೆ ದೇ ಆರ್ ಮೇಕಿಂಗ್ ಹ್ಯೂಜ್ ಮನಿ ಔಟ್ ಆಫ್ ಇಟ್. ನಾವು ಈ ಆಪ್ ಗಳಲ್ಲಿ ಡಿಪಾಸಿಟ್ ಮಾಡಬೇಕಾದ್ರೆ 28% GST ಅಂತ ಕಟ್ ಮಾಡ್ತಾರೆ. ಗೆದ್ದ ಅಮೌಂಟ್ ಮೇಲೆ 30% TDS ಅಂತ ಕಟ್ ಮಾಡ್ತಾರೆ. ಇದಷ್ಟೇ ಅಲ್ಲದೆ ಈ ಕಂಪನಿಗಳ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಅಂತ ಹೇಳಿ ದುಡ್ಡು ಮಾಡ್ತಾರೆ. ಮತ್ತೆ ಈ ಕಂಪನಿಗಳಿಗೆ ಲೈಸೆನ್ಸ್ ಕೊಡಬೇಕಾದ್ರೂ ಕೂಡ ದುಡ್ಡು ಮಾಡ್ತಾರೆ. ಅವರು ಪ್ರತಿಯೊಂದು ವೇ ಅಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಇದೇನು ಸಣ್ಣ ಅಮೌಂಟ್ ಅಲ್ಲ. 2025ರಲ್ಲಿ ಮೋರ್ ದನ್ 14,000 ಕೋಟಿ ಈ ಬೆಟ್ಟಿಂಗ್ ಆಪ್ ಗಳಿಂದ ಗೌರ್ಮೆಂಟ್ ದುಡ್ಡು ಮಾಡ್ತಾ ಇದೆ. ಇವಾಗ ಹೇಳಿ, ಈ ಆಪ್ಸ್ ಗಳನ್ನ ಗೌರ್ಮೆಂಟ್ ಬ್ಯಾನ್ ಮಾಡುತ್ತಾ?